ಇಂದಿನ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ. ನಮ್ಮ ಸಹೋದ್ಯೋಗಿ ಮಿತ್ರರೊಬ್ಬರು ಮಕ್ಕಳಿಗೆ ಬಹುನಿರೀಕ್ಷಿತ ಪ್ರಶ್ನೆಗಳು ಪಟ್ಟಿ ಮಾಡಿ ನೀಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಯಿದ್ರು. ಇನ್ನು ವಿದ್ಯಾರ್ಥಿಗಳು ಕೂಡ ಸರ್ 3 ಅಂಕ ಪ್ರಶ್ನೆಗಳನ್ನು ನಮಗೆ ಕೊಟ್ಟರೆ ತುಂಬ ಚೆನ್ನಾಗಿ ಅಂತ ಹೇಳ್ತಿದ್ರು. ಆ ಒಂದು ಪ್ರಯತ್ನ ನಾನೀಗ ಮಾಡ್ತಾಯಿದ್ದೆ ನಿಮ್ಮ ಮುಂದೆ. ಇವು 10ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳ ಪಟ್ಟಿಯಲ್ಲಿ 3 ಅಂಕದ ನಿರೀಕ್ಷಿತ ಅಂಕಗಳ ಪ್ರಶ್ನೆಗಳು ಮತ್ತು ಸಂಬಂಧಿಸಿದಂತೆ ಉತ್ತರಗಳನ್ನು ನಾವೀಗ ನೋಡುವ. ಆರಂಭದಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಪಾಠದಲ್ಲಿ 3 ಅಂಕ ಪ್ರಶ್ನೆಗಳೇ ಹೆಚ್ಚು ಬರ್ತದೆ. 1857 ದಂಗೆಯ ರಾಜಕೀಯ ಕಾರಣಗಳು ಏನಿರ್ಬೋದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಸತಾರ, ಜೈಪುರ, ಝಾನ್ಸಿ, ಉದಯಪುರಗಳು ವಶ, ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿ ರದ್ದು, ಮೊಘಲ್ ಚಕ್ರವರ್ತಿ ಮತ್ತು ಔಧನ ನವಾಬನ ಪದಚ್ಯುತಿ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇವು 1857 ದಂಗೆಯ ರಾಜಕೀಯ ಕಾರಣಗಳು ಎಂದು ನಾವಿಲ್ಲಿ ಪಟ್ಟಿ ಮಾಡಿ ನೀಡಬಹುದು. 1857 ದಂಗೆಯ ಆರ್ಥಿಕ ಕಾರಣಗಳು ಏನು? ಸ್ವಾತಂತ್ರ್ಯ ಸಂಗ್ರಾಮ ನಡೆಯಲಿಕ್ಕೆ ಆರ್ಥಿಕ ಕಾರಣಗಳು ಏನು? ಒಂದನೇದಾಗಿ ಗೃಹ ಕೈಗಾರಿಕೆಗಳು ನಾಶವಾಗಿದ್ದು, 2 ಕುಶಲಕರ್ಮಿಗಳ ನಿರುದ್ಯೋಗ, 3 ಭಾರತದ ವಸ್ತುಗಳ ಮೇಲೆ ಅಧಿಕ ತೆರಿಗೆ ಹಾಕಿದ್ದು, 4 ರೈತರ ಶೋಷಣೆ ಒಳಪಟ್ಟಿದ್ದು, ಇನಾಮು ಭೂಮಿ ವಶಪಡಿಸಿಕೊಂಡಿದ್ದು, ಕೃಷಿಕರ ಸಂಕಷ್ಟ ಮತ್ತು ಅವಮಾನಗಳು 1857 ಸ್ವಾತಂತ್ರ್ಯ ಸಂಗ್ರಾಮದ ದಂಗೆಗೆ ಕಾರಣವಾದ ಆರ್ಥಿಕ ಕಾರಣಗಳು ಎನ್ನಬಹುದು. 1857 ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುವು? ಹೊಸ ಕಾನೂನುಗಳ ಜಾರಿ, ಭಾರತೀಯರಿಗೆ ಪ್ರತ್ಯೇಕ ಕಾನೂನುಗಳು, ಇಂಗ್ಲೀಷ್ ನ್ಯಾಯಾಲಯದ ಭಾಷೆ, ಇಂಗ್ಲೀಷರ ಪರವಾಗಿ ನ್ಯಾಯ ತೀರ್ಪು. 1857 ದಂಗೆಗೆ ಸೈನಿಕ ಕಾರಣಗಳು ಯಾವುವು? ಸೈನಿಕರಿಗೆ ವೇತನ ಬಡ್ತಿ, ಅವಕಾಶಗಳಲ್ಲಿ ತಾರತಮ್ಯ, ಭಾರತೀಯ ಸೈನಿಕರಿಗೆ ಸಾಗರೋತ್ತರ ಸೇವೆ ಒತ್ತಾಯ, ಭಾರತ ಸೈನಿಕರಿಗೆ ಧಾರ್ಮಿಕವಾಗಿ ಪ್ರಚೋದನೆ. 1857 ದಂಗೆಯ ವಿಫಲತೆ ಕಾರಣಗಳು ಯಾವುವು? ಭಾರತ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ, ನಿಶ್ಚಿತ ಗುರಿ ಇರಲಿಲ್ಲ, ಸೂಕ್ತ ಸೇನಾ ನಾಯಕತ್ವ ಇರಲಿಲ್ಲ, ಸೂಕ್ತ ಮಾರ್ಗದರ್ಶನ ಕೊರತೆ ಇತ್ತು, ವ್ಯವಸ್ಥಿತ ಸಂಘಟನೆಗಳ ಕೊರತೆ ಇತ್ತು, ಕೆಲ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ, ಸಿಪಾಯಿಗಳು ಮಾಡಿದ ಲೂಟಿ, ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡದ್ದು, ಇವೆಲ್ಲ 1857 ದಂಗೆಯ ವಿಫಲತೆಯ ಕಾರಣಗಳು ಎಂದು ಹೇಳಬಹುದು. ಹಾಗಾದರೆ 1857 ದಂಗೆಯ ಪರಿಣಾಮಗಳು ಏನು? ಕಂಪನಿ ಆಡಳಿತ ಅಂತ್ಯ, ರಾಣಿ ಆಡಳಿತ ಆರಂಭ, ಉತ್ತಮ ಆಡಳಿತ ಭರವಸೆ, ಕಾರ್ಯದರ್ಶಿಗೆ ಆಡಳಿತ, 1858 ಬ್ರಿಟನ್ ರಾಣಿಯ ಘೋಷಣೆ, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ, ಭಾರತೀಯರ ಬೆಂಬಲಕ್ಕೆ ಒತ್ತು, ಪರ್ಯಾಯ ಹೋರಾಟ ಮಾರ್ಗದ ಚಿಂತನೆ, ಇವು ದಂಗೆಯ ವಿಫಲತೆಗೆ ಕಾರಣಗಳು ಎಂದು ಇಲ್ಲಿ ಹೇಳಬಹುದಾಗಿದೆ. ಈಗ ಬ್ಯಾಂಕ್ ವ್ಯವಹಾರಗಳು. ಈ ಪಾಠದಲ್ಲಿ ಹೆಚ್ಚಾಗಿ 3 ಅಂಕ ಪ್ರಶ್ನೆಗಳು ನಿರೀಕ್ಷೆ ಮಾಡಲಾಗಿದೆ. ಪ್ರಶ್ನೆ ಹೀಗೆ ಕೇಳಬಹುದು ಅವರು, ಹೀಗೆ: ಬ್ಯಾಂಕಿನ ಲಕ್ಷಣಗಳು ಯಾವುವು? ಬ್ಯಾಂಕಿನ ಕಾರ್ಯಗಳು ಯಾವುವು? ಬ್ಯಾಂಕು ನೀಡುವ ಸೇವೆಗಳು ಯಾವುವು? ಬ್ಯಾಂಕಿನಿಂದ ಸಿಗುವ ಅನುಕೂಲಗಳು ಏನು? 4 ಪ್ರಶ್ನೆಗೆ ಉತ್ತರವಾಗಿ ಈ ರೀತಿಯ ಅಂಶಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು. ಠೇವಣಿಗಳ ಸ್ವೀಕಾರ,
ಸಾಲ ಪೂರೈಕೆ, ಹಣ ವರ್ಗಾವಣೆ, ಭದ್ರತಾ ಕಪಾಟುಗಳು ಬಾಡಿಗೆಗೆ ಲಭ್ಯ, ಹಣದ ವಸೂಲಿ ಮತ್ತು ಹಣದ ಪಾವತಿ, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಎಂಬ ಅಂಶಗಳನ್ನು ನಾವಿಲ್ಲಿ ಹೇಳ್ಬೋದಾಗಿದೆ. ಬ್ಯಾಂಕಿನ ವಿಧಗಳು ಯಾವುವು? 1 ಭಾರತೀಯ ರಿಸರ್ವ್ ಬ್ಯಾಂಕ್, 2 ವಾಣಿಜ್ಯ ಬ್ಯಾಂಕುಗಳು, 3 ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು, 4 ಭೂ ಅಭಿವೃದ್ಧಿ ಬ್ಯಾಂಕುಗಳು, 5 ಸ್ಥಳೀಯ ಬ್ಯಾಂಕುಗಳು, 6 ಸಹಕಾರಿ ಬ್ಯಾಂಕುಗಳು. ಅಂಚೆ ಕಚೇರಿಗಳು ಸಲ್ಲಿಸುವ ಬ್ಯಾಂಕ್ ವ್ಯವಹಾರಗಳು ಯಾವುವು? ಅಂಚೆ ಕಚೇರಿಗಳು ಸಲ್ಲಿಸುವ ಬ್ಯಾಂಕ್ ವ್ಯವಹಾರಗಳು ಇಂತಿವೆ: ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಕಿಸಾನ್ ವಿಕಾಸ ಪತ್ರಗಳು, ಅಂಚೆ ಉಳಿತಾಯ ಖಾತೆಗಳು, ಆವರ್ತ ಠೇವಣಿ ಖಾತೆ, ಅಂಚೆ ವಿಮೆ, ನಿವೃತ್ತಿ ವೇತನ ಮತ್ತು ಹಣ ವರ್ಗಾವಣೆ. ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳು ಯಾವುವು? ಬ್ಯಾಂಕ್ ಖಾತೆಯ ನಿರ್ಧಾರ, ಬ್ಯಾಂಕ್ ಅಧಿಕಾರಿಯ ಭೇಟಿ, ಪ್ರಸ್ತಾವನೆ, ಅರ್ಜಿ, ಭರ್ತಿ ಮಾಡಿಕೊಡುವುದು, ಪರಿಚಿತರ ಉಲ್ಲೇಖನ ನೀಡುವುದು, ಪ್ರಸ್ತಾವನೆ ಅರ್ಜಿ ಸಲ್ಲಿಕೆ ಮಾಡುವುದು, ಅಧಿಕಾರಿ ಒಪ್ಪಿಗೆ ಪಡೆಯುವುದು, ಪ್ರಾರಂಭಿಕ ಠೇವಣಿ ಇಡುವುದು. ಈ ಎಲ್ಲ ಅಂಶಗಳು ಆದ ಮೇಲೆ ನಮ್ಮ ಖಾತೆ ಆರಂಭವಾಗುತ್ತದೆ. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಇರುವ ವ್ಯತ್ಯಾಸಗಳು ಯಾವುವು? ಮೊದಲನೇದಾಗಿ ಉಳಿತಾಯ ಖಾತೆ. ನಿಯಮಿತ ಆದಾಯ ಹೊಂದಿರುವವರು, ದಿನಕ್ಕೆ ನಿಗದಿತ ವಹಿವಾಟು, ಗ್ರಾಹಕರಿಗೆ ಬಡ್ಡಿ ನೀಡುವುದು, ವ್ಯಾಪಾರಸ್ಥರು, ಔದ್ಯೋಗಿಕ ಸಂಸ್ಥೆಯವರು ದಿನಕ್ಕೆ ಎಷ್ಟು ಬಾರಿಯಾದರೂ ವಹಿವಾಟು ಮಾಡಬಹುದು. ಗ್ರಾಹಕರಿಂದ ಸೇವಾ ಶುಲ್ಕ ವಸೂಲಿ ಮಾಡಲಾಗುತ್ತದೆ. ಬ್ಯಾಂಕಿನಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಯಾವುವು? ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಈ ರೀತಿಯಾಗಿ ಖಾತೆಗಳು ನಾವಿಲ್ಲಿ ನೋಡ್ಬೋದಾಗಿದೆ. ಈಗ ಭಾರತದ ಮಣ್ಣು, ಭಾರತದ ಅರಣ್ಯ ಸಂಪತ್ತು, ಭಾರತ ಜಲಸಂಪನ್ಮೂಲ, ಈ 3 ಪಾಠಗಳಿಂದ 3 ಮಾರ್ಕ್ಸ್ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಲಾಗಿದೆ. ಯಾವ ರೀತಿಯಾಗಿ ಅಂದರೆ, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು? ಮಣ್ಣಿನ ಸಂರಕ್ಷಣೆ ಮಾಡುವ ಕ್ರಮಗಳು ಏನು? ಇಲ್ಲಿ ಉತ್ತರವಾಗಿ ಹೀಗೆ ನೋಡ್ಬೋದು: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳು ನಿರ್ಮಾಣ ಮಾಡುವುದು, ಅರಣ್ಯ ನಾಶ ತಡೆಗಟ್ಟುವುದು, ನೀರಿನ ಸರಿಯಾದ ಬಳಕೆ ಮಾಡುವುದು, ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡುವುದು, ಅತಿಯಾಗಿ ಮೇಯಿಸುವಿಕೆಯನ್ನು ತಡೆಗಟ್ಟುವುದು. ಮಣ್ಣಿನ ಸವೆತದ ಪರಿಣಾಮಗಳು: ನದಿಗಳಲ್ಲಿ ಹಿಂಗುವಿಕೆ, ನದಿಗಳಲ್ಲಿ ಹೂಳು ತುಂಬುವುದು, ನೀರಿನ ಹಿಂಗುವಿಕೆ ಕಡಿಮೆಯಾಗುವುದು, ನದಿ ಪಾತ್ರ ಬದಲಿಸುವುದು, ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುವುದು, ಜಲಾಶಯಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುವುದು, ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಬೀರುವುದು. ಭಾರತದ ಅರಣ್ಯಗಳ ವಿಧಗಳು ಯಾವುವು? ನಿತ್ಯ ಹರಿದ್ವರ್ಣ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಮಾದರಿ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು, ಮ್ಯಾಂಗ್ರೋವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಹಿಮಾಲಯದ ಆಲ್ಪೈನ್ ಮಾದರಿ ಅರಣ್ಯಗಳು. ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು? ಅರಣ್ಯಗಳ ನಾಶ, ವೈಜ್ಞಾನಿಕ ಬೇಸಾಯ, ಹೆಚ್ಚು ಮೇಯಿಸುವುದು, ಅಧಿಕ ನೀರಾವರಿ ಬಳಕೆ, ಇಟ್ಟಿಗೆ, ಹಂಚು, ಮಡಿಕೆ ತಯಾರಿಕೆ ಮಾಡುವುದರಿಂದ ಮಣ್ಣು ಸವೆತಕ್ಕೆ ಒಳಗಾಗುತ್ತದೆ. ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು? ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳ ನಾಶ ಮಾಡುವುದು, ಮರಗಳಿಗೆ ತಗುಲುವ ರೋಗಗಳ ನಿಯಂತ್ರಣ, ಸಸಿಗಳ ನೆಡುವುದು, ಬೀಜಗಳನ್ನು ಹರಡುವುದು, ಮರಗಳ ಕಡಿಯುವುದನ್ನು ತಡೆಯುವುದು, ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ಹೇಳುವುದು. ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಯಾವುವು? 3 ಮಾರ್ಕ್ಸ್ ನಿರೀಕ್ಷೆ ಮಾಡಲಾಗಿದೆ. ನೀರಾವರಿ ಸೌಲಭ್ಯ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ನೌಕಾಯಾನ, ಗೃಹ ಬಳಕೆ, ಮೀನುಗಾರಿಕೆ, ಮಣ್ಣಿನ ಸವಕಳಿ ತಡೆ, ಕೈಗಾರಿಕೆಗಳಿಗೆ ನೀರು, ಅರಣ್ಯಗಳ ಬೆಳೆಸುವುದು. ಇದು ವಿವಿಧ ಉದ್ದೇಶ
ನವೀಕರಣ ಯೋಜನೆಗಳಲ್ಲಿ ಕೈಗೊಳ್ಳುವ ಉದ್ದೇಶಗಳು. ಈಗ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ದುಡಿಮೆ. ಇದರಲ್ಲಿ ಮೂರು ಅಂಕ ಪ್ರಶ್ನೆ ನಿರೀಕ್ಷಣೆ ಮಾಡಲಾಗಿದೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಸಾರ್ವತ್ರಿಕ ಮತದಾನ ಹಕ್ಕು, ಸಮಾನತೆಯ ಹಕ್ಕು, ಎಲ್ಲರಿಗೂ ಸಮಾನ ಅವಕಾಶ, ನಿರುದ್ಯೋಗದ ಸಮಸ್ಯೆಗೆ ಪರಿಹಾರೋಪಾಯಗಳು, ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಕೃಷಿ ಅಭಿವೃದ್ಧಿ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೈಗಾರಿಕಾ ಅಭಿವೃದ್ಧಿ, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉದ್ಯೋಗ ಖಾತ್ರಿ ಯೋಜನೆ. ಅಸಂಘಟಿತ ಕೆಲಸಗಾರರ ಸವಾಲುಗಳು ಅಥವಾ ಸಮಸ್ಯೆಗಳು ಏನಂತ ನೋಡಿದರೆ, ಕಡಿಮೆ ಕೂಲಿ, ಕೆಲಸಕ್ಕೆ ಭದ್ರತೆ ಇಲ್ಲ, ಉಚಿತ ವೈದ್ಯಕೀಯ ಸೌಲಭ್ಯವಿಲ್ಲ, ನಿವೃತ್ತಿ ವೇತನ ಇಲ್ಲ, ಉದ್ಯೋಗ ಪಟ್ಟಿಗಳಿಂದ ಶೋಷಣೆ, ರಜಾ ಸೌಲಭ್ಯ ಇವರಿಗೆ ಇರುವುದೇ ಇಲ್ಲ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವೆ ವ್ಯತ್ಯಾಸಗಳು. ಸಂಘಟಿತ ಕೆಲಸಗಾರರು ನಾವು ನೋಡಿದರೆ ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ, ನಿಗದಿತ ವೇತನವಿರುತ್ತದೆ, ವೈದ್ಯಕೀಯ ಸೌಲಭ್ಯವಿದೆ, ನಿವೃತ್ತಿ ವೇತನ ಸೌಲಭ್ಯವಿದೆ. ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ, ನಿಗದಿತ ವೇತನವಿರುವುದಿಲ್ಲ, ವೈದ್ಯಕೀಯ ಸೌಲಭ್ಯವಿರುವುದಿಲ್ಲ, ನಿವೃತ್ತಿ ವೇತನ ಸೌಲಭ್ಯವಿರುವುದಿಲ್ಲ. ನಿರುದ್ಯೋಗದ ಪರಿಣಾಮಗಳು ಏನು ಅಂತ ಕೇಳಿದರೆ, 1 ಬಡತನ, 2 ಅನಾರೋಗ್ಯ, 3 ಭ್ರಷ್ಟಾಚಾರ, 4 ಮೋಸ, 5 ವಂಚನೆ, 6 ಕಳ್ಳತನ, 7 ಕೌಟುಂಬಿಕ ವಿಘಟನೆ, 8 ವ್ಯಭಿಚಾರ. ಈ ಅಂಶಗಳನ್ನು ನಾವಿಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಗಳೇ, ನಿರೀಕ್ಷಿತ 3 ಅಂಶಗಳ ಪ್ರಶ್ನೋತ್ತರ ಮಾಲಿಕೆ ಮೊದಲನೇ ಸಂಚಿಕೆ ನಾನು ನಿಮಗೆ ನೀಡಿದ್ದೇನೆ. ಚೆನ್ನಾಗಿ ಮನನ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ. ವಾರ್ಷಿಕ ಪರೀಕ್ಷೆಗೆ 27 ಮಾರ್ಕ್ಸ್ ಇರ್ತದೆ. 3 ಅಂಕದ 9 ಪ್ರಶ್ನೆಗಳು ಬರ್ತವೆ. ಈ ಪ್ರಶ್ನೆಗಳು ನಿಮಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಜಯ ಕರ್ನಾಟಕ, ಜಯ ಭಾರತ್ ಮಾತೆ.